ಅಲ್ಲ ರಾಜನ್ ಅವ್ರು ಭೇಟಿ ಆಗೋದಕ್ಕೂ ಏನು ಸಂಬಂಧ ಇಲ್ಲ. ರೆಗ್ಯುಲರ್ ಬರ್ತಾರೆ ಹೋಗ್ತಾರೆ. ನೀವ್ದಾಗಕ್ಕೆ ಆಯ್ತಾ? ಹಾ ಹೇಳಿ. ರಾಜನ್ ಅವರು ಬರ್ತಾನೆ ಹೋಗ್ತಾ ಇರ್ತಾರೆ, ಬೇರೆಯವರು ಬರ್ತಾರೆ, ಅದ್ರಿಗೆ ಏನು ಮಾತು ಇಲ್ಲ. ಬೇರೆಯವರು ಈ ಶಾಸಕರು ಬೆಳಿಗ್ಗೆಯಿಂದ ಬಂದೇ ಬರ್ತಾರೆ ಹೋಗ್ತಾರೆ ಅಂತ ಏನು ವಿಶೇಷ ಏನಿಲ್ಲ ಅಂದ್ರೆ ಅಷ್ಟೇ. ಬೇರೆ ಶಾಸಕರು ಭೇಟಿ ಮಾಡೋದು ರಾಜಣ್ಣ ಅವ್ರ ಭೇಟಿ ಬಹಳ ಡಿಫರೆನ್ಸ್ ಇಲ್ಲ. ಅದು ಒಂದು ಹೊಟ್ಟೆ, ಅದು ಒಂದು ಹೊಟ್ಟೆ. ನಂದು ಒಂದು ಹೊಟ್ಟೆ, ಅವ್ರದ್ದು ಒಂದು ಹೊಟ್ಟೆ, ಎಲ್ಲಾರು ಒಂದೇ ಹೊಟ್ಟೆ. ಡೆಲ್ಲಿಗೆ ಹೋಗ್ತಾ ಇದ್ದೀರಾ? ಯಾರಾದ್ರೂ ಎಐಸಿಸಿ ನಾಯಕರು ಅಪಾಯಿಂಟ್ಮೆಂಟ್ ಏನಾದ್ರು ಭೇಟಿಗೆ ಏನಾದ್ರು ಅಪಾಯಿಂಟ್ಮೆಂಟ್ ಕೇಳಿದ್ರೆ? ನಮ್ ಖಾಸಗಿ ಕೆಲ್ಸಕ್ಕೆ ಹೋಗ್ತಾ ಇದೀವಿ, ಯಾವುದೇ ರಾಜಕೀಯ ಇಲ್ಲ. ಎಂಎಲ್ಎಗಳು ಏನಾದ್ರು ಇಲ್ಲ, ಯಾವುದೇ ಎಂಎಲ್ಎ ಇಲ್ಲ. ನಮ್ದು ಹೊಸ ಕಟ್ಟಡ ಮಾಡ್ತಾ ಇದೀವಿ ಡೆಲ್ಲಿಯಲ್ಲಿ, ಸಾತ್ರ ನೋಡ್ಲಿಕ್ಕೆ ಅಂತ ಪ್ಲಾನ್ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಯಾವ್ದ್ರೆ ಎರಡು ಸಲ ಹೇಳ್ಯಾರ, ಒಂದು 20 ಸಲ ಹೇಳಿರ್ಬೇಕ್ರಿ. ಈಗ ಆಲ್ರೆಡಿ ಹೇಳಿದ್ವಿ ಟೈಮ್ಸ್ ಹೇಳಿ. ಅವ್ರನ್ನೇ ಕೇಳ್ಬೇಕ್ರಿ. ಬದಲಾವಣೆ ಆಗವ್ರು ಅವ್ರು ಕೇಳ್ರಿ ನಮ್ಗೆ. ನಾವೇನು ಆಗವ್ರು ಎಲ್ಲ ನಮ್ದೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಿಎಂ. ಅಷ್ಟೊಂದು ಅವರಿಗೆ ಬೇಸರ ಆಗಿದೆ. ಅಧಿಕಾರದಿಂದ ಕೆಳಗಿಳಿಸುವ ಪ್ರಯತ್ನಗಳು ನಡೀತಾ ಇದ್ದಾವೆ, ಜಾಸ್ತಿ ಆಗ್ತಾ ಇರ್ತದೆ. ಎಲ್ಲಾರು ಹೇಳ್ತಾರೆ, ಹಂಗ ಹೇಳ್ತಾರೆ. ಎಷ್ಟ್ ದಿನ ಇರ್ತೀವಿ, ಎಷ್ಟ್ ದಿನ ಬದುಕ್ತೀವಿ ಅಂತ ಹಂಗ ಹೇಳ್ತಾರೆ. ಹಂಗ ಹೇಳಿದ ಅರ್ಥ ಹಂಗೇನಲ್ವ. ಅದು ಕಾಮನ್ ಆಗಿ ಪ್ರಾಕ್ಟೀಸ್ ಅವರು ಹೇಳೋದು. ಹಂಗ ಹೇಳಿದಾರೆ ಅಷ್ಟೇ. ಏನು ಬದಲಾವಣೆ ಇಲ್ಲ ಅನ್ನೋ ರೀತಿಯ ಒಂದು ಮೆಸೇಜ್ ಅದು. ಯಾವ್ದ್ರೆ 5 ಸ್ಟೇಟ್ ಎಲೆಕ್ಷನ್ ಆಗೋ ತನಕ ಈ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಚರ್ಚೆ ಇಲ್ಲ. ಚರ್ಚೆ ಇಂದು ನಿನ್ನೆ ಇಲ್ಲ, ಇವತ್ತಿಲ್ಲ, ನಾಳೆ ಆಗೇ ಇಲ್ಲ. ಯಾವಾಗ ಆಗೇ ಇಲ್ಲ ರೀ ಚರ್ಚೆನ. ಇಲ್ಲವೇ ಇಲ್ಲ. ಏನಿದ್ರಿ ಚರ್ಚೆ ಇಲ್ಲ. ಚರ್ಚೆ ಇನ್ನು ಯಾವ ಹಂತದಲ್ಲಿ ಆಗಿಲ್ಲ. ಇದಾಗ್ತಾ ಇರೋದು ನಮ್ಮ ಹಂತದಲ್ಲಿ ಮಾತ್ರ ಅಷ್ಟೇ, ನಮ್ಮ ಹಂತ ಮಾತ್ರ. ವೀಕ್ಷಕರಾಗಿ ನೇಮಕ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ಅರ್ಥ ಎಲೆಕ್ಷನ್ ಆಗೋ ತನಕ ಎಲೆಕ್ಷನ್ ಕೆಲಸ ಮಾಡಿ ಅಂತ ಇರ್ಬೋದು. ಯಾಕಂದ್ರೆ ಅಲ್ಲಿ ಅಲ್ಲಿ ಎಲೆಕ್ಷನ್ ಮಾಡ್ಲೇಬೇಕಲ್ಲ. ಈಗ ಅದು ಮುಗಿಯುವವರೆಗೆ ಅಲ್ಲೇ ಇರ್ಬೇಕು. ಜವಾಬ್ದಾರಿ ಸ್ಥಾನ ಕೊಟ್ಟಿದ್ದಾರೆ, ಹೋಗ್ಬೇಕಾಗ್ತದೆ. ಗೃಹ ಸಚಿವರ ಖಾತೆಯಲ್ಲಿ ಡಿ ಕೆ ಅವರು ಹಸ್ತಕ್ಷೇಪ ಮಾಡ್ತಿದ್ದಾರೆ. ಬಳ್ಳಾರಿ ಇನ್ಸಿಡೆಂಟ್ ಸಂಬಂಧಪಟ್ಟ ಹಾಗೆ ಅವರೇ ಮೀಟಿಂಗ್ ಗಳನ್ನ ತೆಗೆದುಕೊಳ್ತಾರೆ, ಅವರೇ ಪೊಲೀಸರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಕುಮಾರಸ್ವಾಮಿ ಅವರ ಆರೋಪ ಅಂದ್ರೆ ರಬ್ಬರ್ ಸ್ಟಾಂಪ್ ಮಂತ್ರಿಗಳು. ಅದೇ ಅಲ್ಲಿ ಹೋದಾಗ ಸ್ವಾಭಾವಿಕವಾಗಿ ಮಾತಾಡ್ಲೇಬೇಕಲ್ಲ ಮಂತ್ರಿಗಳು. ಇಲಾಖೆ ಬೇರೆ ಇದ್ರು, ಸಮಸ್ಯೆ ಆಗಿದ್ದು ಪೊಲೀಸು. ಸ್ವಾಭಾವಿಕ ಹೋದಾಗ ಅವ್ರ ಇನ್ಫಾರ್ಮೇಶನ್ ತಗೋಬೇಕಾಗ್ತದೆ, ಕೇಳಬೇಕಾಗ್ತದೆ ಅವ್ರನ್ನ. ಸೊ ಅದು ಹೇಳಿದ ತಪ್ಪಿನ ಇಲ್ಲ ಅದು. ಈಗ ಅಲ್ಲಿ ಹೋಮ್ ಮಿನಿಸ್ಟರ್ ಇಲ್ಲೇ ಹೋಗೇ ಇಲ್ಲ. ಹೋದವ್ರು ಯಾರೇ DCM ಅವರು. ಅಲ್ಲಿ ಅವ್ರ ಜಾಗದಾಗ ಬೇರೆ ಯಾರು ಹೋಗಿದ್ರು ಕೂಡ ಪೊಲೀಸ್ SP ಜೊತೆ ಸಭೆ ಮಾಡ್ಲೇಬೇಕು. ಅದನ್ನ ಮಾಡಿದಾರೆ ಅಷ್ಟೇ. ಅದ್ರಲ್ಲಿ ಏನು ತಪ್ಪಂತ ಹೇಳಿಕ್ ಆಗುತ್ತೆ. ಉಸ್ತುವಾರಿ ಸಚಿವರು ಗೃಹ ಇಲಾಖೆ ಸಚಿವರು ಏನಲ್ಲ, DCM ಅನ್ನೋದು ಅಸಾಂವಿಧಾನಿಕ ಹುದ್ದೆ. ಅವರು ಲೆಕ್ಕಕ್ಕೆ ಬರ್ತಾರೆ. ಅವ್ರಿಗೆ ಬೇರೆ ಎಕ್ಸ್ಟ್ರಾ ಕೊಂಬಿರಲ್ಲ. ಇರ್ಬೋದು. ಅವ್ರು ಹೇಳಿದ ವ್ಯಾಖ್ಯಾನ ಬೇರೆ ಇರ್ಬೋದು. ನಮ್ದು ಮಂತ್ರಿ ಅಂದ್ರೆ ಮಂತ್ರಿನೇ ಅದು. ಆ ಇಲಾಖೆ ಇರ್ಬೋದು, ಇಲ್ಲದೆ ಇರ್ಬೋದು. ಹೋದಾಗ ಘಟನೆ ಯಾವ್ದೊಂದು ಆಕ್ಸಿಡೆಂಟ್ ಆಗಿರ್ತೈತೆ, KSRTC ಅವರು ಯಾರು PWD ಕರೆಸಿ ಮಾತಾಡ್ತೀವಿ. ಅವ್ರ ಇಲಾಖೆಗೆ ಸಂಬಂಧ ಇರೋಲ್ಲ. ಯಾವ್ದೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಆ ಇಲಾಖೆಯನ್ನು ಕರೆಸಿ ಮಾತಾಡ್ತೀವಿ. ಇದು ಪೊಲೀಸ್ ಸಂಬಂಧಪಟ್ಟದ್ದು, ಪೊಲೀಸ್ ಇನ್ಸಿಡೆಂಟ್ ಆಗಿದೆ. ಅವ್ನ ಕರೆದು ಮತ್ತೆ ಯಾರನ್ನೇ ಕರೆದು ಮಾತಾಡುವಂತ ಅಧಿಕಾರ ಮಂತ್ರಿಗಳಿಗೆ ಇದೆ. ಅದು ಎಲ್ಲ ಮಂತ್ರಿಗಳಿಗೆ ಆ ಜಿಲ್ಲೆಗೆ ಹೋದಾಗ. ಕೋಗಿಲು ವಿಚಾರದಲ್ಲಿ KC ವೇಣುಗೋಪಾಲ್ ಮಧ್ಯಪ್ರವೇಶ ಮಾಡಿದ್ದಾರೆ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಈಗ ಗಡಿ ಭಾಗದಲ್ಲಿ ಮಲಯಾಳಂ ಕಡ್ಡಾಯ ಮಾಡಿದ್ದಾರೆ. ಕೇರಳದ ಪಾಲಿಸಿ ತಂದಿದ್ದಾರೆ, ಬಿಲ್ ಪಾಸ್ ಮಾಡಿದ್ದಾರೆ. ಈ ವಿಚಾರದಲ್ಲಿ ವೇಣುಗೋಪಾಲ್ ಅವರ ಸ್ಟ್ಯಾಂಡ್ ಏನು? ಈಗ ಮಧ್ಯಪ್ರವೇಶ ಮಾಡಂತ ಯಾವ್ದ್ರೆ ಮಲಯಾಳಂ ಅವ್ರ ಸ್ಟೇಟ್ ಅವ್ರ ಏನ ಮಾಡ್ತಾರೆ ಅಲ್ಲ, ಸ್ಟೇಟ್ ಅವ್ರದ್ದು. ಬಟ್ ಈಗ ನಮ್ಮ ಕಾಸರಗೋಡು ವ್ಯಾಪ್ತಿಯಲ್ಲಿ ಕನ್ನಡ ಶಾಲೆಗಳು ಕೂಡ ಇದಾವೆ. ಅಲ್ಲಿ ಕನ್ನಡ ಮೊದಲನೇ ಭಾಷೆ ಮಲಯಾಳಂ ಕಡ್ಡಾಯವಾಗಿ ಕಲಿಬೇಕು ಅಂದ್ರೆ ಕನ್ನಡ ಭಾಷೆ ಇರ್ತಕ್ಕಂಥ ಸಮಸ್ಯೆ ಆಗುತ್ತಲ್ಲ. ನಮ್ಮ ಸರ್ಕಾರದಿಂದ ನಾವು ಪ್ರೊಟೆಸ್ಟ್ ಮಾಡ್ಬೇಕು. ಅದನ್ನ ನಾವು ಅದಕ್ಕೆ ಹೇಳ್ಬೇಕು, ಅದಾಗೆ ಉಳಿಸ್ಬೇಕು. ಯಾಕಂದ್ರೆ ಹೆಚ್ಚು ಕನ್ನಡಿಗರು ಅಂತ ಏರಿಯಾ ಅದು ಆ ಡಿಸ್ಟಿಕ್. ಸೊ ಸುಮಾರು 70-80% ಎಲ್ಲ ಜನ ಕನ್ನಡ ಮಾತಾಡ್ತಾರೆ, 100% ಮಾತಾಡ್ತಾರೆ.
ಬೇರೆ ಜನಾಂಗದವ್ರು ಇದ್ರು ಕೂಡ ಕನ್ನಡ ಮಾತಾಡ್ತಾರೆ. ಇನ್ನು ನಮ್ಮ ಸರ್ಕಾರದಿಂದ ಅದಕ್ಕೆ ಮನವಿ ಮಾಡ್ಕೋಬೇಕು, ನಮ್ಗೆ ಕನ್ನಡ ಫಸ್ಟ್ ಪ್ರಯಾರಿಟಿ ಕೊಡಿ ಅಂತ. ಕೋಗಿಲು ವಿಚಾರದಲ್ಲಿ ಸರ್ ಅಲ್ಲಿ ಸರ್ಕಾರ ಸಿಎಂ ರಿಯಾಕ್ಟ್ ಕೂಡ ಮಾಡಿದ್ರು. ಬಟ್ ಇಲ್ಲಿ ಈಗ ಸಿಎಂ ಟ್ವೀಟ್ ಮಾಡಿರೋದು ಬಿಟ್ರೆ ಬೇರೆ ಏನು ಆಕ್ಷನ್ ಆಗ್ತಾ ಇಲ್ಲ ಕನ್ನಡ ಶಾಲೆಗಳು ವಿಚಾರದಲ್ಲಿ. ರೈತರ ಫೋನಲ್ಲಿ ಮಾತಾಡ್ತಾರೆ, ಪತ್ರ ಬರೀತಾರೆ, ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳದಾರ ಅವರು ಅದನ್ನ ನೋಡ್ತಾರೆ, ಮಾಡ್ತಾರೆ. ಟ್ವೀಟ್ ಮಾಡೋ ಅಷ್ಟಕ್ಕೆ ಮುಗಿಯಲ್ಲ, ಟ್ವೀಟಿಗೆ ಅಷ್ಟೇ ಮುಗಿಯಲ್ಲ, ಪರ್ಸನಲಿ ರಿಕ್ವೆಸ್ಟ್ ಮಾಡ್ಬೇಕಾಗತ್ತೆ, ಹೇಳ್ಬೇಕಾಗತ್ತೆ, ಅದನ್ನ ಮಾಡ್ತಾರ ಅವ್ರು. ಬೆಳಗಾವಿ ಶುಗರ್ ಫ್ಯಾಕ್ಟರಿ ಇದು ನಿನ್ನೆ ಆಗಿದ್ದಾರೆ, ನಮ್ಮ ಪೊಲೀಸರು ಅಟೆಂಡ್ ಮಾಡಿದಾರೆ ಹೋಗಿ. ಬಾಯ್ಲರ್ ಬ್ಲಾಸ್ಟ್ ಅಲ್ಲ, ಅದು ಒಂದು ಎಕ್ವಿಪ್ಮೆಂಟ್ ಬ್ಲಾಸ್ಟ್ ಆಗಿದೆ. ಒಂದು ಕೋಟಿ ಪರಿಹಾರ ಕೊಡಿ ಅಂತಿದ್ದಾರೆ ಸರ್. ಕಾರ್ಖಾನೆಯವರು ಇನ್ನೂ ಪರಿಹಾರ ಕೊಟ್ಟಿಲ್ಲ, ಕುಟುಂಬಕ್ಕೆ ಸಾಂತ್ವನ ಹೇಳಿಲ್ಲ. ಅಲ್ಲ, ಕೊಟ್ಟಿದ್ದಾರೆ, ನೀನು ಘೋಷಣೆ ಮಾಡಿದಾರಲ್ಲ 20 ಲಕ್ಷ ಅಂತ ನೀನು ಘೋಷಣೆ ಮಾಡಿದಾರೆ ಅದಕ್ಕೆ. ಸೊ ಇನ್ನು ಬೇರೆ ಇನ್ಸೂರೆನ್ಸ್ ಇಂದ ಬರುತ್ತೆ, ಮತ್ತೆ ಬೇರೆ ಬೇರೆ ಕಡೆಯಿಂದ ದುಡ್ಡು ಅವರಿಗೆ, ಅವರು ಕಾರ್ಮಿಕ ಇಲಾಖೆಯಿಂದ ಬರ್ತದೆ ಇನ್ಸೂರೆನ್ಸ್, ಇನ್ನು ಬೇರೆ ಬೇರೆ ಮೂಲಗಳಿಂದ ದುಡ್ಡು ಬರ್ತದೆ. ಮನ್ರೇಗಾ ವಿಚಾರವಾಗಿ ಬಿಜೆಪಿ 11 ಲಕ್ಷ ಕೋಟಿ ನಕಲಿ ಇದನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾವು ರಾಮ್ಜಿ ಇದನ್ನ ತಂದಿದ್ದೇವೆ, ಅದಕ್ಕೆಲ್ಲ ಕಡಿವಾಣ ಆಗುತ್ತೆ, ನಕಲಿ ಜಾಬ್ ಕೊಟ್ಟಿದ್ದಾರೆ. ಅಲ್ಲ, ಅದಕ್ಕೆ ಸ್ಟ್ರಿಕ್ಟ್ ಆಗಿ ಮಾಡ್ಲಿ, ಪ್ರಶ್ನೆ ಇಲ್ಲ. ಈ 40-60 ಯಾಕೆ ಮಾಡಿದ್ರೆ, ಇದೇ ಇಲ್ಲಿ ಸಮಸ್ಯೆ ಇರೋದು. 40-60 ಇದೇನು ಬಂದಿಲ್ಲ, ಇದು ಯಾಕೆ ಬಂತು? ಇದು ಹಂಗೆ ಓಕೆ, ಏನ್ ರೂಲ್ಸ್ ಎಲ್ಲ ಮಾಡಿ 40-60 ರಾಜ್ಯ ಕೊಡಬೇಕು. ಮತ್ ನಾವೇ ಡೆಲ್ಲಿಂದನ ಇಂಥ ಪಂಚಾಯತಿ, ಇಂಥ ಊರು, ಇಂಥ ಗಲ್ಲಿ ಮತ್ ನಾವೇನ್ ಮಾಡಿದ್ರು? ಅವಾಗ ಮುಂಚೆ ಅಧಿಕಾರ ನಮ್ಗೆ ಇತ್ತು, ಇವಾಗಿತ್ತು. ಈಗ ಡೆಲ್ಲಿಯಲ್ಲಿ ಅವ್ರು ಯಾರು ಹೇಳ್ತಾರೆ ಅಲ್ಲಿ ಮಾತ್ರ ಕೆಲಸ. ಸೊ ಅದಕ್ಕೆ ವಿರೋಧ ಮಾಡ್ತಾ ಇದೀವಿ, ಹೆಸರು ತೆಗೆದಕ್ಕೆ ಮಾಡ್ತಾ ಇದೀವಿ, 40-60 ರೇಷಿಯೋ ಮಾಡ್ತಾ ಇದೀವಿ. ಇನ್ನು ಸುಮಾರು ಅದ್ರಲ್ಲಿ ಲ್ಯಾಪ್ಸಸ್ ಇದ್ದಾರೆ. ಸೊ ಅದಕ್ಕೆ ವಿರೋಧ ಮಾಡ್ತಾ ಇದೀವಿ. 40-60 ಮಾಡಿರೋದೇ ಕೆಲ ರಾಜ್ಯಗಳು ಅದನ್ನು ಹೊರೆ ಬರ್ಸ್ಲಿಕ್ಕೆ ಯೋಜನೆ ನಿಲ್ಲಿಸ್ತಾರೆ ಅಂತ. ಬಹಳಷ್ಟು ಅವರೇ ಮೊದಲು ಬಿಜೆಪಿ ಅವರು ನಿಲ್ಲಿಸ್ತಾರೆ, ನಿಲ್ಲಿಸೋದು ಅವರೇ. ಬಹಳಷ್ಟು ವರ್ಷ ಕಂಡೀಷನ್ ಫೈನಾನ್ಸಿಯಲಿ ಬಹಳಷ್ಟು ರಾಜ್ಯ ಇದೆ, ಫಸ್ಟ್ ಪ್ರಯೋಗ ಆಗೋದು ಬಿಜೆಪಿ ಎಲ್ಲ ಇದೆ. ಅವರೇ ಬಂದ್ ಮಾಡ್ತಾರೆ, ನಾವು ಮಾಡೋಲ್ಲ ಅಂತ ಹೇಳಿರ್ತಾರೆ. ಸೊ ಮಾಡ್ಬೇಕಾದ್ರೆ ಏನಾದ್ರು ಸ್ವಲ್ಪ ಮೀಡಿಯಾ ಮಾಡಿ ನಮಗೂ ಅನುಕೂಲ ಆಗ್ಬೇಕು, ಅವ್ರಿಗೆ ಆ ರೀತಿ ಮಾಡಿದ್ರೆ ಮಾಡ್ಲಿಕ್ಕೆ ಮುಂದೆ ಆಗ್ತಾರೆ. ಸರ್, ಲೀಡರ್ಶಿಪ್ ವಿಚಾರದಲ್ಲಿ ಒಂದು ಹೈಕಮಾಂಡ್ ಕ್ಲಾರಿಟಿ ಕೊಡ್ತಾ ಇಲ್ಲ, ಸಂಪುಟ ಪುನರ್ರಚನೆ ವಿಚಾರದಲ್ಲಿ ಒಂದು ಸ್ಪಷ್ಟತೆ ಸಿಗ್ತಾ ಇಲ್ಲ. ಕೊಡ್ತಾರೆ, ಅವ್ರಿಗೆ ಟೈಮ್ ಬಂದಾಗ ಕೊಟ್ಟೆ ಕೊಡ್ತಾರೆ, ಕೊಡ್ತಾರೆ. ಕಾಯ್ಬೇಕಷ್ಟೇ, ನಾವು ವೇಟ್ ಮಾಡ್ಬೇಕು, ವೇಟ್ ಮಾಡೋಣ. ಬಿಜೆಪಿ ಹೇಳ್ತಾ ಇರೋದು ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗ್ತಾ ಇದೆ ಪದೇ ಪದೇ. ಇಲ್ಲಿ ಆಡಳಿತದಲ್ಲಿ ಇದನ್ನ ATM ಕಾರ್ಡ್ ಮಾಡಿ ಬಳಸ್ಕೊಳ್ತಾ ಇದ್ದಾರೆ, ಇಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ. ಆ ರೀತಿ ಎಲ್ಲ ಅವ್ರದ್ದು ಇಲ್ಲ, ಅವ್ರದ್ದು 3 ಗುಂಪು ಇರಲ್ಲ, ಅವ್ರು ಮಾಡ್ತಾರೆ, ಅವ್ರನ್ನೆಲ್ಲಿ ನಿಯಂತ್ರಣ ಮಾಡ್ತಾರ? ಅವ್ರು ಹಂಗೆ ಬಿಟ್ಟಿದ್ದಾರೆ. ಅವ್ರದ್ದು ಸೇಮ್ ಪ್ರಾಬ್ಲಮ್, ನಮ್ ಪ್ರಾಬ್ಲಮ್ ಒಂದೇ, ಅವ್ರ ಪ್ರಾಬ್ಲಮ್ ಸೇಮ್, ಎರಡು ಒಂದೇ ಇದ್ದಾರೆ. ಅವ್ರ ಹೈಕಮಾಂಡ್ ವೀಕ್ ಇದೆ, ವೀಕ್ ಇದ್ದಂಗ ಮತ್ತೆ ಅವ್ರಿಗೆ ಹೇಳಿದ್ರೆ, ನಮಗೆ ಹೇಳಿದ್ರೆ ಈ ಕೆಲಸ ಸರಿಯಾದ ಸಂದರ್ಭದಾಗ ಹೇಳತ್ತಾರ, ಹೇಳುದಿಲ್ಲ ಅಂದ್ರೆ ವೀಕ್ ಅಂತಲ್ಲ. ಓಕೆ ರೀ, ನಮ್ಮ ಇಲಾಖೆಯಲ್ಲಿ ಸರ್ ಟೆಂಡರ್ ತಗೊಳ್ಳೋಕೆ ಫೇಕ್ ಗ್ಯಾರಂಟಿ, ಬ್ಯಾಕ್ ಗ್ಯಾರಂಟಿ ಕೊಟ್ಟಿಟ್ಟು ನಮ್ಮ ಗಮನಕ್ಕೆ ಬಂದಿದೆ ಸರ್. 3 ಕಾಮಗಾರಿಗಳಿಗೆ ಸುಮಾರು 35 ಲಕ್ಷ. ಈಗಾಗಲೇ ನಮಗ್ ಹಿಂದೆ ಗಮನಕ್ಕೆ ಬಂದದ್ದು, ಅದನ್ನೆಲ್ಲ ಎನ್ಕ್ವೈರಿ ಮಾಡಿಸಿ ಪೊಲೀಸ್ ಕೇಸ್ ಆಗಿ ಅರೆಸ್ಟ್ ಏನೋ ಆಗಿದೆ. ಅವ್ರಿಗೆ ಎಲ್ಲಾರು ಕೆಲಸ ಮಾಡಿದ್ವಿ, ನಮ್ ಗಮನಕ್ಕೆ ಬರ್ಬೇಕ. ಬಂದಾಗ ನಾವು ಸೀರಿಯಸ್ ಆಗಿ ಮಾಡಿದ್ವಿ, ಬೆಂಗಳೂರಲ್ಲೇ ಮಾಡಿದ್ವಿ, ಹೈಕೋರ್ಟ್ ನಲ್ಲೇ ಕೆಲಸ ಆಗಿತ್ತು. ಸುಮಾರು ಬ್ಯಾಂಕ್ ಇಲ್ಲದನ್ನ ಮೈಸೂರು ಬ್ಯಾಂಕ್ ಇದೆ ಅಂತ ಕೊಟ್ಟು, ಬ್ಯಾಂಕೇ ಇಲ್ಲ ಅದು. ಬ್ರಾಂಚ್ ಅಲ್ಲಿ ಮತ್ತೆ 3 ಫೇಕ್ ಗ್ಯಾರಂಟಿಗಳು ಅಂದ್ರೆ ಮತ್ತೆ ಅದು ಸೇಮ್ ಅದೇ ಅವಾಗೇನ್ ಮಾಡಿದ್ರು ಸೇಮ್ ಹಂಗೆ ಮಾಡಿ. ಓಕೆ, ಥ್ಯಾಂಕ್ ಯು. ಇನ್ನರ್ ಮೀಟಿಂಗ್ ಎಲ್ಲ ಬ್ರೇಕ್ ಬಿತ್ತು ಸರ್. ಇನ್ನರ್ ಮೀಟಿಂಗ್ ಚಿನ್ನಾರ್ ಹೆವಿ ಆಗಿತ್ತು, ಅದು ಎಲ್ಲರೂ ಬಿಟ್ಟಾಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.